ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಬೇಳೆ ಸಾರು. ಇದನ್ನು ಮಾಡುವ ವಿಧಾನ ಹೇಗೆ ಅಂತಂದರೆ, ಫಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬಿಸಿ ನೀರು ಮಳ್ಳಕ್ಕೆ ಅಂತ ಇಟ್ಬಿಡಿ. ನಂತರ ತರಕಾರಿಗಳನ್ನ ತೊಗೊಳ್ಳಿ. ತರಕಾರಿಗಳು ಯಾವ್ದು ಬೇಕು ಅಂತಂದರೆ ನುಗ್ಗೆಕಾಯಿ, ಹುಳ್ಳಿಕಾಯಿ, ಬದನೆಕಾಯಿ ಮತ್ತು ಈರುಳ್ಳಿ, ಟೊಮ್ಯಾಟೊ. ಸೊ ಇದರಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಹಾಗೆ ಬಿಟ್ಬಿಡಿ, ಉಂಡೆ ಉಂಡೆ ಮಿಕ್ಕಿದೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಬೇಳೆ ತೊಗೊಂಡು, ಎಷ್ಟು ಬೇಕೋ ಅಷ್ಟು ಬೇಳೆ ತೊಗೊಂಡು ಅದನ್ನು ತೊಳೆದು ನೀಟಾಗೆ ಇಟ್ಕೊಳ್ಳಿ. ಸೊ ಈಗ ಕುಕ್ಕರ್ಗೆ ಏನು ಮಾಡ್ತೀರಾ, ಬಿಸಿ ಮಳ್ಳೋ ನೀರು ಇಟ್ಟಿರ್ತೀರಲ್ಲ, ಆ ಕುಕ್ಕರ್ಗೆ ಬೇಳೆ ಜೊತೆ ತರಕಾರಿಗಳನ್ನೂ ಸೇರಿಸಿದ ನಂತರ ಏನು ಮಾಡ್ತೀರಾ, ಒಂಚೂರು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾ ಹೋಗಿ. ಎಷ್ಟು ಬೇಕೋ ಅಷ್ಟು ಕರಿಬೇವು ಸೊಪ್ಪು. ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆನ ಆ್ಯಡ್ ಮಾಡಿದ ನಂತರ ಸಾಂಬಾರು ಪುಡಿನ ಹಾಕ್ಕೊಳ್ತೀರಾ. 2 ಸ್ಪೂನ್ಸು ಸಾಂಬಾರು ಪೌಡರ್ನ ಹಾಕ್ಕೊಳ್ತೀರಾ. ನಂತರ ಉಪ್ಪನ್ನ ಹಾಕ್ಕೊಳ್ಬೇಕು. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗೆ. ಸೊ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಲಿಡ್ನ ಮುಚ್ಚಿಬಿಟ್ಟು 1 ವಿಷಿಲ್ ಬರೋವರೆಗೂ ಅದನ್ನ ಬಿಡಿ. ಸೊ ಈಗ ನೆಕ್ಸ್ಟ್ ಬಂದು ನುಗ್ಗೆಕಾಯಿ ಅದ್ರ ಜೊತೆ ಸೇರಿಸೋ ಹಾಗಿಲ್ಲ. ನುಗ್ಗೆಕಾಯಿನ ಸಪ್ರೇಟಾಗಿ ತೊಗೊಂಡು ನುಗ್ಗೆಕಾಯಿನ ಒಂದು ಫ್ರೈ ಮಾಡ್ಕೊಬೇಕು, ಒಂದು ಬಾಣಲಿನಲ್ಲಿ ಹಾಕಿ ಅದಕ್ಕೆ ಎಣ್ಣೆ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅದನ್ನ ಬಾಡಿಸ್ಕೋಬೇಕು ಚೆನ್ನಾಗಿ, ಅದು ಫ್ರೈ ಆಗೋವರೆಗೂ. ಸೊ ಈಗ ಅದನ್ನು ಫ್ರೈ ಮಾಡ್ಕೊಂಡು ನಂತರ ಏನು ಮಾಡ್ತೀರಾ ಅಂದರೆ, ನುಗ್ಗೆಕಾಯಿ ಎಲ್ಲ ಆದಮೇಲೆ ಇಲ್ಲಿ ಕುಕ್ಕರ್ ಲಿಡ್ಡನ್ನ ಒಂದು ಕೂಗಾದಮೇಲೆ ತೆಗೆದು ಅದರೊಳಗಡೆ ಉಂಡೆನೇ ಹಾಕಿರ್ತೀರಲ್ವ ನೀವು, ಟೊಮೆಟೊ ಹಾಗೂ ಈರುಳ್ಳಿನ, ಅದನ್ನು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ತೊಗೊಳ್ಳಿ. ನಂತರ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಹುಣಸೆ ಹಣ್ಣನ್ನು ತೊಗೊಳ್ತೀರಾ. ಇದಿಷ್ಟು ತೊಗೊಂಡು ಒಟ್ಟಿಗೆ ಎಲ್ಲನೂ ಸ್ಮ್ಯಾಶ್ ಮಾಡ್ತಾ ಹೋಗ್ತೀರಾ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ಬಿಸಿ ಹಾರಕ್ಕೆ ಅಂತ ಒಂದು ಸ್ವಲ್ಪ ಹೊತ್ತು ಬಿಡಿ, ಅದನ್ನು ರುಬ್ಬಬೇಕು ನೆಕ್ಸ್ಟು. ಸೊ ಅದಕ್ಕೆ ಬಿಟ್ಬಿಡಿ. ಇಲ್ಲಿ ಈಗ ಫ್ರೈ ಮಾಡ್ಕೊಂಡಿರೋಂಥ ನುಗ್ಗೆಕಾಯಿನ ತೊಗೊಂಡು ಏನು ಮಾಡ್ತೀರಾ, ಇಲ್ಲಿ ಸಾಂಬಾರು ರೆಡಿ ಇರುತ್ತಲ್ಲ ಅದ್ರ ಜೊತೆ ಸೇರಿಸ್ಕೊಳ್ಳಿ. ಈಗ ಈ ನುಗ್ಗೆಕಾಯಿ ಬೇಯೋ ಅಷ್ಟರಲ್ಲಿ ನೀವಿಲ್ಲಿ ಮಿಕ್ಸಿನಲ್ಲಿ ಸ್ವಲ್ಪ ರುಬ್ಬೋ ಐಟಮ್ಸ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬಿಡ್ರಿ. ಸೊ ಇಲ್ಲಿ ಮಿಕ್ಸಿಗೆ ಫಸ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಬಿಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಸ್ಮ್ಯಾಶ್ ಮಾಡಿದಂಥ ಟೊಮೆಟೊ, ಈರುಳ್ಳಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣು, ಕಾಯಿ ತುರಿ ಜೊತೆ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಈ ಥರ ಒಳ್ಳೆ ಪೇಸ್ಟ್ ಆಗಬೇಕು, ನುಣ್ಣಕ್ಕೆ ಚೆನ್ನಾಗಿರಬೇಕು. ಒಗ್ಗರಣೆಗೆ ಈಗ ಸಪ್ರೇಟ್ ಒಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಸೇರಿಸಿ, ಎಣ್ಣೆ ಜೊತೆಗೆ ಸಾಸಿವೆ ಫಸ್ಟ್ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಸೊಪ್ಪು ಹಾಕೊಳ್ಳಿ. ಬೇಕಾದರೆ ನೀವು ಇಂಗು ಸಮೇತ ಆ್ಯಡ್ ಮಾಡ್ಕೊಬೋದು. ಹಿಂಗಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಜೊತೆಗೆ ಜೀರ್ಣ ಕೂಡ ಆಗುತ್ತೆ. ಮತ್ತು ಈ ನುಗ್ಗೆಕಾಯಿ ಸಾರು ಅನ್ನೋದು ಬಂದು ತುಂಬ ಪ್ರೋಟೀನ್ ಅಂಶ ಇರೋವಂಥದ್ದು. ಪ್ರೋಟೀನ್ಸ್ ಬೇಕಂತಂದರೆ ನುಗ್ಗೆಕಾಯಿನ ಚೆನ್ನಾಗಿ ತಿನ್ನಬೇಕು. ಇದು ಒಳ್ಳೆ ಸಾಂಬಾರು, ಯಾವ ಚಿಕನ್ ಮಟನ್ ಸಹ ಕೊಡಲ್ಲ, ಅಷ್ಟು ಪ್ರೋಟೀನ್ ಇದರಲ್ಲಿರುತ್ತೆ. ಸೊ ನುಗ್ಗೆಕಾಯಿ ತಿಂದರೆ ಎಲ್ರಿಗೂ ಒಳ್ಳೇದಿದು. ಸೊ ಈ ನುಗ್ಗೆಕಾಯಿ ರೆಸಿಪಿ ಮಾಡೋದು ಹೇಗೆ ಅಂತ ಇಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಚೆನ್ನಾಗೆ ಮಾಡ್ಕೊಳ್ಳಿ. ಇದು ನಮ್ಮ ಸ್ಟೈಲಲ್ಲಿರೋದು, ರುಬ್ಬಿ ಮಾಡೋವಂಥದ್ದು. ಜೊತೆಗೆ ಇದನ್ನು ಒಂದು ಬಿಸಿ ಅನ್ನದ ಜೊತೆ ಈ ಸಾಂಬಾರು ಹಾಕ್ಕೊಂಡು, ಜೊತೆಗೆ ತುಪ್ಪ, ಆಮೇಲೆ ಸೈಡಲ್ಲಿ ಉಪ್ಪಿನಕಾಯಿ ಇಟ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಸೊ ಎಲ್ಲರೂ ಒಂದು ಸತಿ ಇದಿಷ್ಟ ಆದರೆ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.